ಹಾಯ್, ಗುಡ್ ಮಾರ್ನಿಂಗ್. ಎಲ್ರಿಗೂ ಶುಭ ಮುಂಜಾನೆ. ನಮಸ್ತೆ 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 ಅಂತ ಹೇಳ್ಕೊಂಡು ಇವತ್ತಿನ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೇನೆ. ಬನ್ನಿ. ಎಲ್ಲ ಎದ್ದು ಕೆಲ್ಸಕ್ಕೆ ಹೋದ್ಮೇಲೆ ಹೇಳೋ ಹುಡುಗಿ ಇವತ್ತೇನು ಬೆಳಿಗ್ಗೆ ಬೇಗ ಎದ್ದು ಎಲ್ಲಿಗೋ ಹೊರಟಾಗೆ ಕಾಣಿಸ್ತಾ ಉಂಟಾ? ಹೌದು, ಇವತ್ತೊಂದ್ ಕಡೆ ಹೋಗೋದುಂಟು ಅಂತ ಹೇಳಿ ನಾನು ಬೇಗ ಬೇಗ ಟಕ ಟಕ ಎದ್ದು ಟಕ ಟಕ ಸ್ನಾನ ಮುಗಿಸಿ ಪಟ ಅಂತ ಹೇಳಿ ದೇವ್ರ ಪೂಜೆ ಮುಗಿಸ್ಕೊಂಡು ಹೊರಟೆ. ಇವತ್ತು ನಾನ್ ನಿಮ್ಗೊಂದು ಗುಟ್ಟು ಹೇಳ್ಬೇಕು ಅನ್ಕೊಂಡಿದ್ದೇನೆ. ಎಂತ ಅಂತ ಕೇಳ್ಬೇಕಾ? ಬನ್ನಿ, ಕಿವಿ ಕೊಡಿ. ಪ್ರಪಂಚದಲ್ಲಿ ಅತ್ಯಂತ ಬಡವ ಯಾರೇ ಇರ್ಬೋದು, ಅತ್ಯಂತ ಕಡು ಬಡವ ಧರಿಸಬಹುದಾದಂತ ಒಂದೇ ಒಂದು ಆಭರಣ, ಅದು ಯಾವ್ದು ಹೇಳಿ? ಖಂಡಿತವಾಗಿ ಸಹ ಅದು ನಗು ಮಾತ್ರ. ಅದಕ್ಕೆ ಹೇಳೋದು, ಎಲ್ರನ್ನು ನಗಿಸ್ತಾ ಇರಿ, ನೀವು ಕೂಡ ಯಾವಾಗ್ಲೂ ನಗುತ್ತಾ ಇರಿ ಅಂತ ಹೇಳ್ಕೊಂಡು ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಹಾಗೆ ನಾನಿವತ್ತು ನಿದ್ರೆ ಕಣ್ಣಲ್ಲಿ ಎದ್ದು ನಿದ್ರೆ ಕಣ್ಣಲ್ಲಿ ಸ್ನಾನ ಮಾಡಿ ಅದೇ ನಿದ್ರೆ ಕಣ್ಣಲ್ಲಿ ದೇವರ ಪೂಜೆ ಚಂದ ಮಾಡಿ ಮುಗಿಸಿ ಒಂದ್ ಕಡೆ ಹೊರಟೆ. ಬನ್ನಿ, ಎಲ್ಲಿಗೆ ಅಂತ ಹೇಳ್ತೇನೆ. ಅಂತೂ ಫೈನಲಿ ನಾವಂತೂ ಹೊರಟಾಯ್ತು. ನಮ್ಮಮ್ಮ ಬೇರೆ ಸಾರಿ ಹಾಕಿದ್ರು, ನಾನು ಬ್ಲ್ಯಾಕೇ ಸಾರಿ ಹಾಕೋ, ಅದು ನನ್ನ ಫೇವ್ರೆಟ್ ಸಾರಿ ಅಂತೇಳಿ ಅಮ್ಮನಿಗೆ ಆ ಸಾರಿನೇ ಹಾಕ್ಸಿ ನಾನೊಂದು ಡ್ರೆಸ್ ಹಾಕೊಂಡು ಹೇಗಿದ್ದೇವೆ? ಚೆಂದ ಕಾಣಿಸ್ತಿದ್ದಾವ? ಟಕ ಟಕ. ಅಯ್ಯೋ, ನನ್ನ ಕೂದಲು ಸ್ಟ್ರೈಟ್ನಿಂಗ್ ಮಾಡಿದ್ದದೆ ಎಂಥದ್ದು ಆಗಿ ಹೋಗಿದೆ ಬಿಡಿ. ಅಂತೂ ಫೈನಲಿ ಬಸ್ ಸ್ಟಾಪ್ ಹತ್ರ ಬಂದು ಕಾದು ಸಾಕಾಗಿ ಹೋಗಿತ್ತು. ಒಂದು ಅರ್ಧ ಮುಕ್ಕಾಲು ಗಂಟೆ ಕಾದಿದ್ದೇವೆ, ಗಾಡಿ ಬಂದಿರಲಿಲ್ಲ. ಅಂತೂ ಇಂತೂ ಪ್ರೀತಿ ಬಂತು ಅಂತ ಹೇಳ್ತಾ ಪ್ರೀತಿನೂ ಬರಲಿಲ್ಲ, ಈ ಕಡೆ ನಮ್ಮ ಗಾಡಿನೂ ಬರಲಿಲ್ಲ. ಅರ್ಧ ಮುಕ್ಕಾಲು ಗಂಟೆ ಕಾದು ಸಾಕಾಗಿ ಒಂದು 1.5 ಗಂಟೆ ಮೇಲೆ ಗಾಡಿ ಬಂತು. ಸಿಕ್ಕಿದ್ದೆ ಸೀರುಂಡೆ ಅಂತ ಹೇಳ್ಕೊಂಡು ಗಾಡಿ ನಿಲ್ಸಿದ ಕೂಡಲೇ ಟಕ ಟಕ ಅಂತ ಹೇಳಿ ಹತ್ಕೊಂಡು ಗಾಡಿ ಒಳಗಡೆ ಬಂದು ನಾನು ಮೊಬೈಲ್ ಬಿಡ್ತೇನಾ? ನೋವೇ, ಚಾನ್ಸೇ ಇಲ್ಲ. ಮೊಬೈಲ್ ಒಳಗಡೆ ತಗೊಂಡು ಬಂದು ಮೊಬೈಲಲ್ಲಿ ಕ್ಯಾಮರಾ ಆನ್ ಮಾಡ್ಕೊಂಡು ಟೈ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡೆ. ಬಟ್ ಗಾಡಿಲಿ ಎಲ್ಲರೂ ಸುಮ್ಮನೆ ಕುತ್ಕೊಂಡಿದ್ರು ಬೇಜಾರಲ್ಲಿ. ಬಟ್ ನಾನು ಹೋದ್ಮೇಲೆ ಬೇಜಾರಲ್ಲಿ ಬಿಡ್ಲಿಕ್ಕೆ ಬಿಡ್ತೇನಾ? ಇಲ್ಲ, ನಾನು ಮರಳು ಕಟ್ತೇನೆ. ಹಾಗೆ ಎಲ್ರೂ ಸೇರಿಸ್ಕೊಂಡು ಡಾನ್ಸ್ ಶುರು ಮಾಡಿದೆ. ಬನ್ನಿ. ಗಾಡಿಯಲ್ಲಾದ್ರೂ ನೆಮ್ಮದಿಯಲ್ಲಿ ಡಾನ್ಸ್ ಮಾಡ್ಲಿಕ್ಕೆ ಉಂಟ ಮಾರಾಯರೆ? ಇಲ್ಲ, ಅದು ಸಹ ಇಲ್ಲ. ಪುಟುಕ್ ಅಂತ ಹೇಳಿ ಬೀಳಿದೆ ಜಂಪಲ್ಲೆಲ್ಲ. ಈ ಹಿಂದಿ ಹುಡುಗರು ಒಂದು ನಮ್ಮ ಮನೆ ಹತ್ರದಿಂದ ಶುರು ಮಾಡಿದ ಸಾಂಗ್ ಮಂಗಳೂರು ರೀಚ್ ಆಗುವ ತನಕ ಸಹ ಫುಲ್ ಕಂಪ್ಲೀಟ್ ಅಸ್ಸಾಮಿ ಸಾಂಗ್ಸ್, ಎಂತೆಂತ ಅರ್ಥ ಆಗೋದಿಲ್ಲ, ಎಂತ ಸಹ ಇಲ್ಲ. ಒಟ್ಟು ನಾವಿಬ್ರು ಕುಂದದ್ದು. ಅಂತೂ ಇಂತೂ ಫೈನಲಿ ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಗೆ ಇಷ್ಟ ಆಗುವಂತ ಒಂದು ಸಾಂಗ್ ಹಾಕಿದ್ರು. ಫುಲ್ ಖುಷಿಯಲ್ಲಿ ಕುಂದದ್ದು. ಬಟ್ ಫಸ್ಟಿಗೆ ಎಲ್ಲ ಕುಂದು ಟಯರ್ಡ್ ಆಗಿತ್ತಲ್ಲ, ಎಲ್ಲ ವಾಮಿಟ್ ಬರುವ ಹಾಗೆ ಆಗಿತ್ತು. ಬಟ್ ಆದ್ರೂ ನನ್ನ ಶಕ್ತಿ ನಾನು ಮೀರಿ ಅದನ್ನ ಡಾನ್ಸ್ ಮಾಡಿದ್ದೇನೆ. ಬಟ್ ಲಾಸ್ಟಿಗೆ ನಂಗೆ ಆಗ್ಲೇ ಇಲ್ಲ. ಫುಲ್ ಎಂಜಾಯ್ ಮಾಡಿ ಸಾಕಾಯ್ತು. ಫುಲ್ ಎಂಜಾಯ್ ಮಾಡಿತ್ತು. ಹಾಗೆ ಲಾಸ್ಟಿಗೆ ಟಯರ್ಡ್ ಆಗಿ ಒಂದು ಸೈಡಲ್ಲಿ ಕುತ್ಕೊಂಡ್ಬಿಟ್ಟೆ. ಅಂತೂ ಫೈನಲಿ ನಾವು ಮಂಗಳೂರಿಗೆ ರೀಚ್ ಆಯ್ತು. ಒಂದೇ ಒಂದು ಗಾಡಿಯಿಂದ ಇಳಿಯುವಾಗ ಫ್ಯಾಷನ್ ರನ್ವೇ ಮಾಡುವ ಅಂತ ಹೇಳಿ ಡಾನ್ಸ್ ಮಾಡ್ಕೊಂಡು ಬನ್ನಿ ಅಂದ್ರೆ ನನ್ನ ಅಕ್ಕನ ಮಗು ನಡ್ಕೊಂಡು ಬರ್ತಾ ಇದ್ದಾನೆ, ಇದು ನನ್ನ ಭಾವ, ಹಾಗೆ ನನ್ನ ಅಕ್ಕ, ಇದು ಅವರು ಚಂದದ ಹುಡುಗಿ ಅಂತ ಕನ್ಫ್ಯೂಷನ್ ಆದ್ರೆ ಅದು ನಾನೇ, ಇದು ನಮ್ಮ ಅಮ್ಮ, ಹಾಗೆ ಇದೆಲ್ಲ ನಮ್ಮ ಹಿಂದಿ ಬಯ್ಯನವರು. ಡಾನ್ಸ್ ಮಾಡ್ಕೊಂಡು ಬನ್ನಿ ಅಂದ್ರೆ ಮಂಗಂತರ ಜಿಗಿತಾ ಬರ್ತಾ ಇದ್ದಾರೆ ನೋಡಿ. ಲಾಸ್ಟ್ ಬಂದವರಂತೂ ಸತ್ತ ಕಂಬದಾಗೆ ಬಂದ್ರು ಮಾರೆ. ನಂಗೆ ಹೇಳಿ ಬೊಬ್ಬೆ ಹೊಡೆದು ಸಾಕಾಯ್ತು ಡಾನ್ಸ್ ಮಾಡಿ ಅಂತ. ಒಟ್ರಾಶಿ ನಮ್ಮದೇ ಗೌಜಿ ಗಮ್ಮತ್ತಲ್ಲಿ ನಾವು ಮಂಗಳೂರು ಪಿಲಿಕುಲಕ್ಕೆ ರೀಚ್ ಆಯ್ತು. ನಂಗಂತೂ ಗೊತ್ತೇ ಇರಲಿಲ್ಲ, ಲಾಸ್ಟಲ್ಲಿ ಗೊತ್ತಾದದ್ದು ನಂಗೆ. ಫುಲ್ ಖುಷಿ ಆಯ್ತು. ಪಿಲಿಕುಲಕ್ಕೆ ಬರದೆ ತುಂಬಾ ವರ್ಷ ಆಗಿತ್ತು. ನಾನಂತೂ ಚಿಕ್ಕ ಏಜಲ್ಲಿ ಬಂದದ್ದು ಪಿಲಿಕುಲಕ್ಕೆ, ಪ್ರೈಮರಿ ಸ್ಕೂಲಲ್ಲಿ ಟೂರ್ಗೆ. ಅದಾದ್ಮೇಲೆ ಇವಾಗನೇ ಬಂದದ್ದು. ನನಗೆ ತುಂಬಾ ಖುಷಿ ಆಯ್ತು. ಇಲ್ಲಿ ತುಂಬತ್ತು ವೆಯ್ಟ್ ಮಾಡಿತ್ತು ಟಿಕೆಟ್ ತಗೊಳ್ಲಿಕ್ಕಾಗಿ. ಸೊ ತುಂಬಾ ಜನ ಇತ್ತಲ್ಲ, ನಾವು ಟಿಕೆಟ್ ತಗೊಳ್ಳಿಕ್ಕೆ ತುಂಬ ಹೊತ್ತು ವೆಯ್ಟ್ ಮಾಡಿ ಅಂತೂ ಫ್ರಂಟ್ ಸೈಡ್ ಬಂತು. ಬಟ್ ನಾವು ರೀಚ್ ಆಗುವಾಗ ಮಧ್ಯಾಹ್ನ ಆಗಿತ್ತು. ತುಂಬ ಹೊಟ್ಟೆ ಹಸಿವಾಗ್ತಿತ್ತು. ಎಲ್ಲಿ ಊಟ ಮಾಡೋದು ಅಂತ ಹೇಳಿ ಡಿಸ್ಕಷನ್ ಮಾಡಿ ಸುಮ್ಮನೆ ನಿಂತಿತ್ತು. ಆವಾಗ ಸುರೇಶ್ ಭಯ್ಯ ಅಂತ ಹೊರಗಡೆ ನಿಂತ್ಕೊಂಡು ಫುಲ್ ಖುಷಿಯಲ್ಲಿ ಜೋಶಲ್ಲಿ ಎಲ್ರಿಗೂ ಗೈಡ್ಲೈನ್ಸ್ ಕೊಡ್ತಾ ಇದ್ರು. ಹೇಗೆ ಹೋಗಬೇಕು, ಎಂತ ಮಾಡಬೇಕು, ಒಳಗಡೆ ಎಂತ ಇಲ್ಲ ಇರ್ತದೆ ಅಂತೇಳಿ ಡಿಸ್ಕಷನ್ ಆಗ್ತಾ ಇತ್ತು. ಹಾಗೆ ಸೈಡಲ್ಲಿ ಅಂಗಡಿಗೆ ಬಂದು ಐಸ್ ಕ್ರೀಮ್ ತಿಂದ್ವಿ ನಾವು. ಬಿಸಿಲು ಹೆವಿ ಇದ್ದದ್ರಿಂದ ಕೂಲ್ ಆಗಲಿ ಅಂತೇಳಿ ಐಸ್ ಕ್ರೀಮ್ ತಿಂತು. ನೋಡಿ ಅಂತ ನನ್ನ ಅಕ್ಕನ ಮಗು ನಂಗೆ ಗುರಾಯಿಸೋದು. ಅವನು ಅನ್ಕೋಬಹುದು, ಐಸ್ ಕ್ರೀಮ್ ತಿನ್ನುವಾಗ್ಲೂ ಬಿಡುದಿಲ್ಲಲ್ಲ ಇವಳು ಅಂತ ಹೇಳಿ ಬೈಕೊಳ್ತಾ ಇದ್ದಾನೆ. ಅಂತೂ ಫೈನಲ್ ನಾವು ಪಿಲಿಕುಲದ ಒಳಗಡೆ ಬಂತು. ಇಲ್ಲಿ ಯಾವುದೋ ಒಂದು ಪಕ್ಷಿ ಇತ್ತು ಅದರಲ್ಲಿ, ಬಟ್ ಗೂಡಿತ್ತು ಅಷ್ಟೇ.
ಆದರೆ ಅದರಲ್ಲಿ ಪಕ್ಷಿನೇ ಇರಲಿಲ್ಲ, ಬರೀ ಗೂಡು ಅಷ್ಟೇ ಇತ್ತು. ಇಲ್ಲಿ ಎಂತ ಉಂಟು ಅಂತೇಳಿ ನೋಡಬೇಕಿದ್ರೆ ಸರ್ಪ್ರೈಸ್ ಓಡಿ ಹೋಗಿ ನೋಡಿತ್ತು. ಎಂತ ನೋಡಬೇಕಿದ್ರೆ ಅಲ್ಲಿ ಬಾತುಕೋಳಿ ಸ್ನಾನ ಮಾಡ್ತಾ ಇತ್ತು. ಹೌದು, ಬಾತುಕೋಳಿ ನೀರಲ್ಲಿ ಚಂದ ಮಾಡಿ ಈಜ್ತಾ ಇತ್ತು. ಹಾಗೆ ಮತ್ತೆ ಅದನ್ನು ನೋಡಿಕೊಂಡು ಈ ಕಡೆ ಬಂತು. ನಾವು ಎಲ್ಲಿ ಹೋಗುದು ಅಂತ ಗೊತ್ತಾಗಲಿಲ್ಲ, ಬಟ್ ಒಂದು ಕಡೆ ಬಂತು. ಹಾಗೆ ಇಲ್ಲಿ ಎಂತದ ನೋಡ್ಲಿಕ್ಕೆ ಉಂಟು ಅಂತ ಹೇಳಿ ಎಂತ ನೋಡ್ಲಿಕ್ಕೆ ಕೆಳಗೆ ಅಂತ ಹುಡುಕಿ ಸಾಕಾಯ್ತು. ಕೆಳಗೆ ಎಂತ ಇರಲಿಲ್ಲ. ನೋಡ್ತೇವೆ ಮೇಲ್ಗಡೆ ಉದ್ದ ಕೈಕಾಲು ಮಾಡಿ ನಿಂತ್ಕೊಂಡಿತ್ತು. ಬಟ್ ನಿಜವಾಗ್ಲೂ ಹೇಳ್ತೇನೆ, ಅದರ ಹೆಸರು ನನಗೆ ಗೊತ್ತಾಗಲಿಲ್ಲ. ನಾನು ಬೋರ್ಡ್ ನೋಡು ಮಂಡೆ ಸಹ ಇರಲಿಲ್ಲ ನನಗೆ. ಹಾಗೆ ಮುಂದೆ ಬಂದಾಗ ಈ ಕಡೆ ಒಂದು ಪಕ್ಷಿ ಇತ್ತು. ಅದೆಂತ ಅಂತ ಹೇಳಿ ನೋಡ್ಲಿಕ್ಕಂತ ಹೇಳಿ ಬಂತು. ಬಟ್ ಹಾಗೆ ನೋಡುವಾಗ ಗೊತ್ತಾಗಲಿಲ್ಲ. ಮತ್ತೆ ಗೊತ್ತಾಯ್ತು ಇದು ಬಾತುಕೋಳಿ ಅಂತ ಹೇಳಿ. ಎಷ್ಟು ಚಂದ ಉಂಟಲ್ಲ, ರಾಶಿ ಇತ್ತು. ನೋಡುವಾಗ ತುಂಬ ಖುಷಿ ಅನ್ನಿಸ್ತು. ಹಾಗೆ ಮುಂದೆ ಬಂದಾಗ ಇವರೆಲ್ಲ ಎಂಥದ ಶಾಕ್ ಆಗಿ ನೋಡ್ತಾ ಇದ್ರು, ಭಾರಿ ವಿಚಿತ್ರದಲ್ಲಿ ನೋಡ್ತಾ ಇದ್ರು. ಎಂತ ಅಂತ ಹೇಳಿ ನಾನು ಸಹ ಬಂದು ನೋಡಿದೆ, ನನಗೆ ಸಹ ಎಂತ ಕಾಣಲೇ ಇಲ್ಲ ಅಲ್ಲಿ. ಮತ್ತೆ ಅವರು ಇವರು ತೋರಿಸಿ ಎಂಥದ ಒಂದು ಕೂತಿತ್ತು. ಹೀಗೆ ನೋಡ್ತೇನೆ ಗೂಬೆ, ಕಂದು ಬಣ್ಣದ ಗೂಬೆ ಅಂತ ಹೇಳ್ತೇವೆ ನಾವು, ಕಾಡು ಗೂಬೆ ಅಂತ ಕೂಡ ಕರಿತೇವೆ. ಹಾಗೆ ಮುಂದೆ ಬಂದಾಗ ಅಯ್ಯೋ ನಂತರನೇ ಯಾರೋ ಇದಾರಲ್ಲ ಅಂತ ಸರಿ ನೋಡ್ತೇನೆ, ಬಿಳಿ ನವಿಲು. ಖುಷಿ ಆಯಿತು, ನಂತರನೇ ಯಾರೋ ಒಬ್ರು ಇದಾರಲ್ಲ ಝೂ ಅಲ್ಲಿ ಅಂತ ಹೇಳಿ. ಹಾಗೆ ಮುಂದೆ ಬಂತು. ಹಾಗೆ ಇನ್ನೊಂದು ಸೈಡಿನಲ್ಲಿ ನಮ್ಮ ಕಣ್ಣಿಗೆ ಬಿದ್ದದ್ದು ಗಿಡುಗ. ಯಾಕೆ ಆ ಮೊಬೈಲ್ ಹಿಡ್ಕೊಳ್ತಿ, ಕೆಳಗೆ ಇಡ ಅಂತ ಹೇಳಿತು. ಬಟ್ ನಾನು ಬಿಡಲಿಲ್ಲ, ಹಿಡ್ಕೊಂಡೇ ಬಂದೆ. ಹಾಗೆ ಇನ್ನೊಂದು ಸೈಡಲ್ಲಿ ಇದ್ದದ್ದು ರಣಹದ್ದು. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನೋಡಿದ್ದ ಒಂದು ಪಕ್ಷಿ ಇದು ರಣಹದ್ದು. ತುಂಬ ಚಂದ ಇತ್ತು ನೋಡಲಿಕ್ಕೆ. ಸ್ವಲ್ಪ ಮುಂದೆ ಬಂದಾಗ ನಮ್ಮ ಕಣ್ಣಿಗೆ ಬಿದ್ದದ್ದು ಅಗೇನ್ ಕೆಂದಲೆ ಗಿಳಿಗಳು. ಭಾರಿ ಚಂದ ಇತ್ತು. ಇದು ಗಿಡುಗ. ನಮಗೆ ಕರೆಕ್ಟಾಗಿ ವಿಡಿಯೋಗೆ ಸಿಗಲೇ ಇಲ್ಲ, ಸುಮ್ಮನೆ ಹಾರ್ತಾ ಇತ್ತು ಆಚೆ ಈಚೆ. ಇಲ್ಲಿ ಸಿಕ್ಕಿದ್ದು ಸುವರ್ಣ ಫೆಸೆಂಟ್. ಕನ್ನಡದಲ್ಲಿ ಎಂತ ಹೇಳ್ತಾರೆ ನಂಗೆ ಗೊತ್ತಿಲ್ಲ, ಬಟ್ ಎಷ್ಟು ಚಂದ ಅಂದರೆ ಗೊಂಬೆಗಳ ಹಾಗೆ ಇತ್ತು ಅದು ನೋಡಲಿಕ್ಕೆ. ಮತ್ತೆ ಸಿಕ್ಕಿದ್ದು ನಮಗೆ ನೋಡಲಿಕ್ಕೆ ನವಿಲು, ಕಾಡು ಕೋಳಿ, ಹಾಗೆ ಇದು ನೋಜ್ ಬಿಲ್ಡ್ ಕಡ್ ಅಂತ ಹೇಳಿ. ನಮಗೆ ಅಷ್ಟೊಂದು ನೋಡಲಿಕ್ಕೆ ಸಿಗಲಿಲ್ಲ. ಕಾಲು ಯಾವುದು ಮಂಡೆ ಯಾವುದು ಗೊತ್ತಾಗಲಿಲ್ಲ. ಬಟ್ ಮಂಡೆ ಅದರ ಒಳಗಡೆ ಇತ್ತು, ಮರದ ಪೀಸ್ ಒಳಗಡೆ. ಸರಿಯಾಗಿ ನೋಡಲಿಕ್ಕೆ ಸಿಗಲಿಲ್ಲ. ಪಕ್ಷಿಗಳಲ್ಲಿ ಕೊನೆಯದಾಗಿ ಸರ್ಪ್ರೈಸ್ ಟಂಟಡಾಯಿ ಅಂದ್ಕೊಂಡು ಹೇಳಿ ಸಿಕ್ಕಿದ್ದು ನೀಲಿ ಬಂಗಾರ ಮಕಾವು. ಎಷ್ಟು ದೊಡ್ಡ ಇತ್ತು ಗೊತ್ತಾ, ನೋಡಲಿಕ್ಕೆ ವಿಡಿಯೋದಲ್ಲಿ ಇಷ್ಟು ಚಿಕ್ಕ ಉಂಟು, ಬಟ್ ತುಂಬ ದೊಡ್ಡದಿತ್ತು. ಅದರ ನೆಕ್ಸ್ಟ್ ನಾವು ಬಂದದ್ದು ಹಾವುಗಳನ್ನು ನೋಡಲಿಕ್ಕೆ. ವೆರೈಟಿ ಸ್ನೇಕ್ಗಳಿರ್ತಾವಂತೆ ಇದರ ಒಳಗಡೆ. ಹಾಗೆ ನಾವು ನಿಧಾನಕ್ಕೆ ಬಂತು. ಹೆದರಿಕೆ ಆಗ್ತಾ ಇತ್ತು. ನಾನು ಬರುವಷ್ಟರಲ್ಲಿ ಎಲ್ಲರೂ ಶಾಕ್ ಆಗಿ ನೋಡ್ತಾ ಇದ್ರು. ಎಲ್ಲ ಗುಂಪುಗಟ್ಟಿ ವಿಡಿಯೋ ಎಲ್ಲ ತೆಗಿತಾ ಇದ್ರು. ಅಂದರೆ ಅವರೆಲ್ಲ ನೋಡೋದಿಲ್ಲ, ನಾವು ನಾರ್ಮಲ್ ಕೇರೆ ಅದು ಇದೆಲ್ಲ ನೋಡ್ತೇವೆ, ಅವರು ಅದನ್ನು ನೋಡೋದಿಲ್ಲಲ್ಲ. ಅವರಿಗೆಲ್ಲ ವಿಚಿತ್ರ ಅನಿಸ್ತು. ಒಂದು ಗುಟ್ಟು ಹೇಳಬೇಕಾ, ಯಾರಿಗೂ ಹೇಳಬೇಡಿ, ನನಗೆ ಅಲ್ಲಿ ಹೋಗೋ ತನಕ ಧೈರ್ಯ ಇತ್ತು. ಬಟ್ ಅಲ್ಲಿ ನೋಡಿದ ಮೇಲೆ ಉಂಟಲ್ಲ, ಮೈಯೆಲ್ಲ ಜುಮ್ಮಾಗಿ ಹೋಯ್ತು. ಹೇಗೆ ಉಂಟು ಗೊತ್ತಾ, ನನ್ನಕ್ಕಿಂತಲೂ ವೆಯ್ಟ್ ಜಾಸ್ತಿ ಇರ್ಬೋದು ಮಾರಾಯರೆ, ಅಷ್ಟು ದೊಡ್ಡ ಹಾವು ಇತ್ತು. ಮತ್ತು ಮಿಜಿ ರಾಶಿ ಗುಂಪು ಕಟ್ಕೊಂಡು ಅಲ್ಲಿ ನೋಡಲಿಕ್ಕೆ ಅಷ್ಟೇ. ನಿಮಗೆ ವಿಡಿಯೋದಲ್ಲಿ ಕ್ಲಾರಿಟಿ ಇಲ್ಲ. ಇನ್ನೊಂದು ಪಿಲಿಕುಲದಲ್ಲಿ ಗ್ಲಾಸ್ ಕೂಡ ಕ್ಲಿಯರ್ ಇಲ್ಲ ಆಯಿತಾ, ವಿಡಿಯೋ ಮಾಡಬೇಕಿದ್ರೆ ಒದ್ದಾಡಿ ಇಟ್ಟಿದ್ದೇನೆ. ಮಿಜಿ ಮಲ್ಕೊಂಡಿರ್ತವೆ. ಇಲ್ಲಿ ನೋಡಿ ಅಂತೆ ಕನ್ನಡಿ ಹಾವು ಹೇಗೆ ಚಂದ ಮಾಡಿ ಮಲಗಿದೆ ನೋಡಿ. ನಿಮಗೆ ನೋಡಲಿಕ್ಕೆ ಎರಡು ಕಾಣ್ತಾ ಉಂಟು, ಅಲ್ಲಿ ಉಂಟು ಮಿಜಿ ಮಾರಾಯರೆ, ನೋಡಲಿಕ್ಕೆ ಆಗೋದಿಲ್ಲ, ಅಷ್ಟು ಸಹ ಉಂಟು ಗುಂಪು ಕಟ್ಟಿಕೊಂಡು. ಅದ್ರ ಒಳಗಡೆ ಎಲ್ಲ ರಾಶಿ ಇತ್ತು. ಅದರ ನೆಕ್ಸ್ಟ್ ನಮಗೆ ಕಾಣಲಿಕ್ಕೆ ಸಿಕ್ಕಿದ್ದು ಕೆಂಪು ಇರ್ತಲೆ ಹಾವು, 2 ತಲೆಯ ಹಾವು ಅಂತ ಹೇಳ್ತೇವೆ. ನಮ್ಮ ಮನೆಗೆ ಅಂತ ಸರಿ ಗೊತ್ತಾಗಲಿಲ್ಲ. ಬಟ್ ಭಾವ ಚಂದ ಮಾಡಿ ತೋರಿಸಿದ್ರು, ಹೇಗೆ ಉಂಟು ಮಂಡೆ 2 ಸಹ ಉಂಟು ಅಂತ ಹೇಳಿ ತೋರಿಸಿದ್ರು. ನಾನು ಸಮ ಮಾಡಿ ನೋಡಿದೆ, ನೀವು ಸಹ ನೋಡಿ. ನನಗೆ ಚಡ್ಡಿ ಹಾಕದ ಮನುಷ್ಯದ ಮಲಗಿದ ಹಾಗೆ ಕಾಣಿಸ್ತು. ಹೌದು, ಹಾಗೇನೆ ಕಾಣಿಸ್ತು. ಯಾವುದು ಬಾಲ ಯಾವುದು ಮಂಡೆ ಅಂತಲೇ ಗೊತ್ತಾಗಲಿಲ್ಲ ನನಗೆ. ನೆಕ್ಸ್ಟ್ ಸಿಕ್ಕಿದ್ದು ನಮಗೆ ಮರಳು ಹಾವು ಅಂತ. ಇದು ನನಗೆ ಅಷ್ಟೊಂದು ಗೊತ್ತಾಗಲಿಲ್ಲ. ಮತ್ತು ಇಲ್ಲಿ ಇದ್ದದ್ದು ಕೆರೆ ಹಾವು. ಸಿಗಲಿಲ್ಲ ನೋಡಲಿಕ್ಕೆ, ಓಲಿ ಮರದ ಮೇಲೆ ಇತ್ತು, ಮರದ ಪೀಸ್ ಮೇಲೆ ಇತ್ತು, ಅಷ್ಟೊಂದು ನೋಡಲಿಕ್ಕೆ ಸಿಗಲಿಲ್ಲ ನಮಗೆ. ಹಾಗೆ ಇಲ್ಲಿ ಸಿಕ್ಕಿದ್ದು ನಮಗೆ ಆಭರಣ ಹಾವು. ಭಾರಿ ಚಂದ ಇತ್ತು. ಈ ಮರಕ್ಕೇ ಆಭರಣ, ಅಂದರೆ ಅದು ಗೆಲ್ಲುಂಟಲ್ಲ ಮರದ್ದು, ಅದಕ್ಕೇ ಆಭರಣ ತೊಡಿಸಿದಾಗೆ ಇತ್ತು. ರಾಶಿ ಉಂಟು ಮಾರೆ ಅದರಲ್ಲಿ ಗೆಲ್ಲಲ್ಲಿ. ಮತ್ತು ಸಿಕ್ಕಿದ್ದು ಬೆಕ್ಕು ಹಾವು. ಅಯ್ಯೋ ಮರೀತಿ, 4 ಕಾಲುಂಟ ಹಾಗಾದರೆ? ಇಲ್ಲ, 4 ಕಾಲಿಲ್ಲ, ಅದು ಹಾವೇ. ನೆಕ್ಸ್ಟ್ ಇದು ಬಂದು ನೀರು ಹಾವು. ನೀರಲ್ಲೇ ಇರ್ತದೆ, ಸ್ವಿಮ್ಮಿಂಗ್ ಮಾಡಿಕೊಂಡು. ನಾವು ನಾರ್ಮಲ್ ಆಗಿ ನೋಡ್ತೇವೆ ಮನೆ ಹತ್ರ ಎಲ್ಲ. ಇದು ಬೆಕ್ಕು ಕಣ್ಣಿನ ಹಾವು. ಹಾಗಂತೇಳಿ ಬೆಕ್ಕಿನ ಕಣ್ಣಿರೋದಿಲ್ಲ, ಒಟ್ಟು ಬೆಕ್ಕಿನ ಕಣ್ಣಿನ ಹಾವು ಅಂತ ಹೇಳ್ತಾರೆ. ಇದು ಕಟ್ ಹಾವು ಅಂತ ಹೇಳ್ತೇವೆ. ನಮ್ಮ ಕುಂದಾಪುರ ಭಾಷೆ ಕಟ್ ಹಾವು ಅಂತ ಕರೀತಲ್ದ. ಮಿಜಿ ಇತ್ತಿಲ್ ಕಾಣಿ ಒಂದ್ಸಲ. ಇದು ಕಡಂಬಾಲೆ. ತುಳುವಲ್ಲಿ ಕಡಂಬಾಳೆ ಅಂತಾರೆ, ಕನ್ನಡದಲ್ಲಿ ಮೇ ಬಿ ಕದಂಬಾಲೆ ಅಂತಲೇ ಕರೀತಾರೆ. ಹಾಗೆ ನೆಕ್ಸ್ಟ್ ನಮ್ಮ ಕಣ್ಣಿಗೆ ಬಿದ್ದದ್ದು ಕಾಳಿಂಗ ಸರ್ಪ. ಇದು ಕೂಡ ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟು ಹತ್ತಿರದಲ್ಲಿ ನೋಡೋದು. ಬೇರೆ ದಿನ ಹತ್ತಿರದಲ್ಲಿ ನೋಡ್ಲಿಕ್ಕೆ ಹೋದರೆ ನುಂಗಿ ನೀರು ಕುಡ್ದಿ ಆಯ್ತು.
ಇಷ್ಟು ಹತ್ರದಲ್ಲಿ ನೋಡುದು ಅಮ್ಮ, ನಿಮಗೆ ವಿಡಿಯೋದಲ್ಲಿ ಇಷ್ಟು ಪಿಟಾಣಿ ಕಾಣ್ತಾ ಉಂಟಲ್ಲ, ನೀವು ಅಲ್ಲಿ ಎದುರುಗಡೆಯಿಂದ ನೋಡಿದ್ರೆ ಉಂಟಲ್ಲ ಒಬ್ಬ ಶಾಕ್ ಆಗಿ ಹೋಗ್ತದೆ. ನನ್ನಂಥವ್ರೆ 3 ಜನ ಬಂದರೂ ಅದರ ವೆಯ್ಟ್ ಇದು ಮಾಡ್ಲಿಕ್ಕಾಗೋದಿಲ್ಲ ಅಂತ, ಅಷ್ಟು ಉದ್ದ ಅಷ್ಟು ವೆಯ್ಟ್ ಇರ್ಬೋದು. ನೋಡಿನೇ ಶಾಕ್ ಆಯಿತು. ಹಾಗೆ ನೆಕ್ಸ್ಟ್ ನಾವು ನೋಡಿದ್ದು ಹೆಬ್ಬಾವು, ತುಳು ಲ್ಯಾಂಗ್ವೇಜಲ್ಲಿ ಪೆರ್ಮರಿ ಅಂತ ಕರಿತೇವೆ. ಹೌದು, ಇದೆಷ್ಟು ದೊಡ್ಡ ಉಂಟು ನೋಡಿ, ಅಲ್ಲಿ ಮೇಲೆ ಮಲಗಿದ್ದು ಅಷ್ಟು ಗೊತ್ತಾಗೋದಿಲ್ಲ ನಿಮಗೆ, ಬಟ್ ತುಂಬ ಹತ್ತಿರದಲ್ಲಿ ತೋರಿಸ್ತೇನೆ. ನನಗೆ ಸಹ ಫಸ್ಟ್ ಗೊತ್ತಿರಲಿಲ್ಲ, ಅಂದರೆ ಒಂದೇ ಇತ್ತು ಅಂದ್ಕೊಂಡೆ, ಬಟ್ ಇನ್ನೊಂದು ಇತ್ತು ಅಲ್ಲಿ. ನಾನು ತುಂಬ ಹತ್ತಿರದಲ್ಲಿ ತೋರಿಸ್ತೇನೆ ನೋಡಿ. ಅದರದ್ದು ಜೀವ ಉಂಟಲ್ಲ, ನನ್ನ ಸೊಂಟದಷ್ಟು ಅಗಲ ಇತ್ತು, ಅಂದರೆ ಅಷ್ಟು ದಪ್ಪ ಇತ್ತು ಅದು ಕೂಡ. ಮತ್ತು ನೆಕ್ಸ್ಟ್ ಸಿಕ್ಕಿದ್ದು ನಮ್ಮ ಕಣ್ಣಿಗೆ ಭಾರತದ ಹೆಬ್ಬಾವು. ಇವರಲ್ಲ, ಇವರು ನನ್ನ ಭಾವ, ಅವರು ಹೆಬ್ಬಾವಲ್ಲ. ಇಲ್ಲಿ ನೋಡಿ, ಭಾರಿ ಚಂದದಲ್ಲಿ ರಾಜನಾಗೆ ಮಲಗಿತ್ತು. ಗ್ಲಾಸ್ ಮಿನಿ ಇರಲಿಲ್ಲ ಅಂದರೆ ನಿನ್ನನ್ನು ಗುಳುಮ್ಮ ಸ್ವಾಹ ಮಾಡ್ತೆ ಅಂತಲೂ ಹೇಳಿತು. ಅದಕ್ಕೆ ನಾನು ಬೇಗ ಈಚೆಗೆ ಬಂದೆ. ಆದರೆ ಅಲ್ಲಿ ನೋಡಿ ಅಂತೆ ಎಷ್ಟು ಅಂದರೆ ಒಂದು 5-6 ಹೆಬ್ಬಾವುಕ್ಕಿಂತ ಜಾಸ್ತಿ ಇತ್ತು. ನಾವು ಮನೆ ಹತ್ರ ಒಂದು ಕೇರೆ ಹಾವು ಬಂದಾಗ ಜೀವ ಬಿಡ್ಕೊಂಡು ಓಡ್ತೇವೆ, ಬಟ್ ಅಲ್ಲಿ ಹೇಗೆ ಇತ್ತು ಗೊತ್ತಾ. ಇದು ಸಹ ಹೆಬ್ಬಾವೇ, ಬಟ್ ಇದರದ್ದು ಸ್ಪೆಸಿಫಿಕ್ ನನಗೆ ಹೆಸರು ಸಿಗಲಿಲ್ಲ. ಇದು ಕೂಡ ಭಾರಿ ಚಂದ ಇತ್ತು ನೋಡಲಿಕ್ಕೆ, ಮೇಕಪ್ ಮಾಡಿದ ಹುಡುಗಿ ಥರ ಕಾಣ್ತಿತ್ತು. ನೆಕ್ಸ್ಟ್ ಇದರ ಹೆಸರು ಗುಳಿಮಂಡಲ, ಸೊಪ್ಪು ಕನ್ನಡಿ ಹಾವು ಅಂತ ಕರಿತೇವೆ. ನಿಮಗೆ ಅಷ್ಟು ಕಾಣಲಿಕ್ಕಿಲ್ಲ, ಅಲ್ಲಿ ನೋಡಿ ಅದು ಮರದ ಪೀಸಲ್ಲಿ ಮಲಗಿದ್ದು, ಹಾಗಾಗಿ ಗೊತ್ತಾಗೋದಿಲ್ಲ. ಇದು ಮಲಬಾರ್ ಗುಳಿಮಂಡಲ ಹಾವು ಅಂತ ಹೇಳಿ. ಇದು ನೆಕ್ಸ್ಟ್ ಎಲ್ರಿಗೂ ಪರಿಚಯ ಇರ್ತದೆ, ಹಸಿರು ಹಾವು. ಮಡಚಿ ಪಾಕೆಟಲ್ಲಿ ಹಾಕೊಂಡು ಹೋಗ್ಬೋದು ಇದನ್ನು. ತುಂಬ ಪಾಪದ್ದು, ಸಾಧು ಅದು. ಹಾಗೆ ಮುಂದೆ ಬಂದಾಗ ಇವರೆಲ್ಲ ಎಂಥದ ವಿಚಿತ್ರ ಮಾಡಿ ನೋಡ್ತಾ ಇದ್ರು, ಡಿಸ್ಕಷನ್ ಆಗ್ತಾ ಇತ್ತು. ಹಾಗೆ ನಾನೆಂತ ನೋಡ್ಲಿಕ್ಕೆ ಅಂತ ಹೇಳಿ ಬಂದಾಗ ಇಲ್ಲಿ ಸಿಕ್ಕಿದ್ದು ಊಸರ ವಳ್ಳಿ ಅಂತ ಹೇಳ್ತೇವೆ. ಕೆಲವರು ಮಾತಿಗೆ ಹೇಳೋದಿಲ್ವಾ, ಹುಡುಗಿಯರು ಎಂತಾದರೂ ಮಾಡಿದ ತಕ್ಷಣ ಅವಳನ್ನು ಬಿಡ, ಅವಳು ಉಸಿರುವಳ್ಳಿ ಅಂತ ಹೇಳಿ. ಹೌದು, ಎಂತಕ್ಕೆ ಹೇಳ್ತಾರೆ ಗೊತ್ತುಂಟ, ಇದು ಬಂದು ಕಲರ್ ಚೇಂಜ್ ಮಾಡ್ತದೆ, ಅಂದರೆ ತನ್ನ ಮೈಯ ಬಣ್ಣವನ್ನು ಗಡಿ ಚೇಂಜ್ ಮಾಡ್ತಾ ಇರ್ತದೆ. ಬಟ್ ನೋಡಲಿಕ್ಕೆ ತುಂಬ ಚಂದ ಇರ್ತದೆ. ಇನ್ನು ಮುಂದೆ ನಾನು ಜಾಸ್ತಿ ಮಾತನಾಡೋದಿಲ್ಲ, ನೀವೇ ನೋಡಿ, ಅಂತಕಂದರೆ ಜಾಸ್ತಿ ಹೆಸರು ಕೂಡ ಬರುವುದಿಲ್ಲ. ಕಾಂಗುರೆ ಕಾಂಗುರೆ ಇಲ್ಲಿ ತುಂಬ ಇದ್ದು. ಇಲ್ಲಿ ಆಕಾಶ ಸಮ ಮಾಡಿ ನೋಡುವಾಗ ನಾನು ಸಹ ನೋಡಿದೆ ಎಂತ ಉಂಟು ಅಂತೇಳಿ. ಸಿಂಹ ಉಂಟಂತೆ, ಬಟ್ ನಮಗೆ ನೋಡಲಿಕ್ಕೆ ಬೇಗ ಸಿಗಲೇ ಇಲ್ಲ ಅದು. ಓಲೊಂದು ಮಗು ಕಣ, ಮಗು ಹ್ಯಾಂಗ ಓಡ್ದಲ್ಲ ಅವು. ಎಮ್ಮೆ ಅಪ್ಪೆ ಇಲ್ಲಿ ಮುಲ್ಲೆಯಲ್ಲಿ ನಮಗೆ ಕಾಣಲಿಕ್ಕೆ ಸಿಕ್ಕಿದ್ದು ಟೈಗರ್. ಸೈಡಲ್ಲಿತ್ತು, ಅಷ್ಟು ಕಾಣಲಿಕ್ಕೆ ಸಿಗಲಿಲ್ಲ, ಬಟ್ ನೋಡಿತ್ತು ನಾವೆಲ್ಲ. ನೆಕ್ಸ್ಟ್ ಅದೇ ನನ್ನ ಅಣ್ಣ ಸಿಂಹನನ್ನು ನೋಡುವ ಅಂತೇಳಿ ಬಂತು, ಬಟ್ ನನ್ನ ಅಣ್ಣ ಕಾಣಲೇ ಇಲ್ಲ. ಹುಡುಕಿ ಅಂತೂ ಫುಲ್ ಟಯರ್ಡ್ ಆಗಿ ಹೋಗಿತ್ತು. ಕಾಡಲ್ಲಿರುವಂತಹ ನಮ್ಮ ಸಿಂಹಣ್ಣ ಅಂತೂ ಸಿಗಲಿಲ್ಲ. ನಾಡಲ್ಲಿರುವ ಪ್ರಾಣಿಗಳನ್ನು ತೋರಿಸ್ತೇನೆ ಬನ್ನಿ ನೋಡಿ ಅಂತ. ಇವರೆಲ್ಲ ನಾಡಲ್ಲಿರುವ ಪ್ರಾಣಿಗಳು. ನನ್ನ ಅಕ್ಕನ ಮಗುಗಂತೂ ಬಿಸಿಲಲ್ಲಿ ಸಿಂಹನ ಹುಡುಕಿ ಪಿತ್ತ ನೆತ್ತಿಗೆ ಒಬ್ಬನೇ ನಮ್ಮನ್ನೆಲ್ಲ ಬಿಟ್ಟು ಮುಂದೆ ಓಡಿದ. ಅಂತೂ ಇಂತೂ ಲಾಸ್ಟಿಗೆ ಸಿಕ್ಕಿದ್ದು ನಮ್ಮ ಅಣ್ಣ ಅಂತೂ ಅಲ್ಲ. ನಮ್ಮ ಮನೆಯಲ್ಲಿ ಮೊದಲು ನಾವು ಚಿಕ್ಕದಿರುವಾಗ ಆಗ್ತಿದ್ದ ದಾಸವಾಳ ಹೂವು, ಅದೊಂಥರ ಕಡ್ಡಿ ಥರ, ಅದಕ್ಕೆ ನಮ್ಮ ಸೈಡ್ ಮರಳು ದಾಸವಾಳ ಹೂವು ಅಂತಾರೆ. ಅದು ನೋಡಲಿಕ್ಕೆ ಸಿಕ್ತು. ಆಮೇಲೆ ನೋಡ್ತೇನೆ ನನ್ನ ಅಣ್ಣ ಬೆಚ್ಚಾಗಿ ಸೈಡಲ್ಲಿ ಮಲಗಿತ್ತಲ್ಲ. ನಾವು ಲಾಸ್ಟಿಗೆ ಸುತ್ತಿ ಹುಡುಕಿದ ಮೇಲೆ ಸಿಕ್ಕಿದ್ದು. ಅಲ್ಲಿ ನೋಡಿ ಅಂತೆ ಮಲಗಿದ್ದು ನನ್ನ ಅಣ್ಣ ಸಿಂಹಣ್ಣ. ಚಂದ ಮಾಡಿ ಊಟ ಮಾಡಿ ಚಂದ ಮಾಡಿ ಮಲಗಿದ್ದು. ನಮಗೆಲ್ಲ ಜಾಸ್ತಿ ನೋಡ್ಲಿಕ್ಕೆ ಸಿಗಲಿಲ್ಲ, ಬಟ್ ಅಲ್ಲಿಂದ ನೋಡುವಾಗ ತುಂಬ ದೂರ ಅನಿಸ್ತು. ಕ್ಯಾಮ್ರಾದಲ್ಲಿ ಅಟ್ಲೀಸ್ಟ್ ಇಷ್ಟು ಹತ್ತಿರದಲ್ಲಿ ಸಿಕ್ಕಿತ್ತು, ಬಟ್ ಅಲ್ಲಿ ಡೈರೆಕ್ಟಾಗಿ ನೋಡುವಾಗ ದೂರದಲ್ಲಿ ಕಾಣಿಸ್ತು. ಹೀಗೆ ನೆಕ್ಸ್ಟ್ ಮುಂದೆ ಹುಡುಕ್ತಿರುವಾಗ ಸಿಕ್ಕಿದ್ದು ನಮ್ಮ ದೊಡ್ಡಪ್ಪ. ಹಾಯಾಗಿ ಕುಳಿತರು. ನೀನು ರಾಣಿಯ ಹಾಗೆ, ಇದು ರಾಜನ ರಾಣಿಯ ನನಗೆ ಗೊತ್ತಿಲ್ಲ, ಬಟ್ ಭಾರಿ ಚಂದ ಮಾಡಿ ಊಟ ಮಾಡಿ ಎಲ್ಲರೂ ರೆಸ್ಟ್ ಮಾಡ್ತಾ ಇದ್ರು. ಕಾಡು ಕೋಣವ ಕಾಡೆಮ್ಮೆನ ಎಂತದ ಹೇಳ್ತಾರಲ್ಲ, ಅದುವೇ
ಬಂತ ಒಂದು ಆನೆ ಗಾತ್ರದಷ್ಟು ದೊಡ್ಡ ದೊಡ್ಡ ಇತ್ತು. ಇಲ್ಲಿ ಬಂದು ಸಿಂಹವನ್ನ ಒಳಗಡೆ ಹಾಕಿದ್ದಾರೆ, ಅಂದರೆ ಅದಷ್ಟು ಪ್ಲೇಸಲ್ಲಿ ಮಾತ್ರ ಸಿಂಹ ಉಂಟು. ನಮಗೇನೆ ಜಾಸ್ತಿ ನೋಡ್ಲಿಕ್ಕೆ ಸಿಗಲಿಲ್ಲ, ಯಾಕಂದರೆ ತುಂಬ ದೂರದಲ್ಲಿ ನೋಡಲಿಕ್ಕೆ ಸಿಕ್ಕಿದ್ದು. ಇಲ್ಲಿ ವಿಡಿಯೋ ಮಾಡಿ ವೇಸ್ಟ್. ಸೊ ನಾನು ಇಲ್ಲಿಗೆ ವಿಡಿಯೋ ಕ್ಲೋಸ್ ಮಾಡ್ತೇನೆ ಅಂತ. ಇದರ ನೆಕ್ಸ್ಟ್ ನಾವು ನೋಡಿದ್ದು ಕಾಡು ಕುರಿಗಳು. ನಾವು ಬರ್ಕ ಅಂತಲೂ ಕರಿತೇವೆ ಇದನ್ನು. ಕಾಡು ಕುರಿಗಳು ಪುಟಾಣಿ ಪುಟಾಣಿ ಇತ್ತು, ಚಂದ ಇತ್ತು. ಒಂದು ಕಡೆ ಹೋಗಿತ್ತು, ಬಟ್ ಅಲ್ಲೆಂತ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಸತ್ಯ ಹೇಳ್ತೇನೆ. ಕಾಡು ಬೇಕು ಅದು ಇದೆಲ್ಲ ಇತ್ತು, ಗ್ಲಾಸ್ ಅಂತ ಫುಲ್ ಬ್ಲರ್ ಇದ್ದಿದ್ದರಿಂದ ನಂಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅಲ್ಲಿ. ಇದು ಬಂದು ಕೆಂಚಳಿಲು. ನಮ್ಮ ಮನೆ ಹತ್ರ ಎಲ್ಲ ತುಂಬ ಇರ್ತದೆ ಕೆಂಚಳಿಲು. ಡ್ಯಾನ್ಸ್ ಮಾಡೋದನ್ನು ನೋಡಿದ್ದೀನಿ. ನಮ್ಮ ಮನೆಯದ್ದು ಪುಟಾಣಿ ಕೆಂಚಳಿಲು ಡ್ಯಾನ್ಸ್ ಮಾಡ್ತದೆ, ತೋರಿಸ್ತೇನೆ ಬನ್ನಿ. ಹೆಂಗ್ ಮಾಡ್ತಿರ್ತದೆ ಡ್ಯಾನ್ಸ್? ಇದೆಲ್ಲ ನೋಡಿ ಮುಗಿಸಿ ತುಂಬ ದೂರ ನಡೆಯೋದಿತ್ತು, ಇನ್ನೂ ಒಂದು ಕಡೆ ಹೋಗೋದಿತ್ತು. ಸೊ ಎಲ್ಲರೂ ನಡೆದು ಊಟ ಇಲ್ಲದೆ ಬಿಸಿಲಲ್ಲಿ ತುಂಬ ಟಯರ್ಡ್ ಆಗಿತ್ತು. ಹಾಗೆ ನನ್ನ ವಿಡಿಯೋ ಮಾಡಲಿಕ್ಕೆ ಯಾರೂ ಇಲ್ಲ ಅಂಥೇಳಿ ನಾನೇ ನನ್ನ ವಿಡಿಯೋ ಮಾಡಿಕೊಂಡೆ. ಸತ್ಯ ಹೇಳ್ತೇನೆ, ನಿಜ ಎಷ್ಟು ಸಾಕಾಗಿತ್ತು ಅಂದರೆ ಎಷ್ಟು ನೀರು ಕುಡಿದ್ರೂ ಸಾಕಾಗಲಿಲ್ಲ ನಮಗೆ. ಅದಾದಮೇಲೆ ನಾವು ನೋಡಿದ್ದು ನೀವು ಕಂಡದ್ದು ಎರಡು ಒಂದೇ. ಅದು ನಕ್ಷತ್ರ ಆಮೆ ಒಳಗಡೆ ಇತ್ತು ನೋಡಿ ಅಂತೇಳಿ. ಅಲ್ಲಿ ಗುಂಪು ಗುಂಪು ಕಾಣಿಸ್ತಾ ಉಂಟಲ್ಲ, ಅದುವೇ ನಕ್ಷತ್ರ ಆಮೆ. ತುಂಬ ದೊಡ್ಡದಿತ್ತು, ನಡಿಲಿಕ್ಕೆ ಭಾರಿ ಕಷ್ಟಪಡ್ತಾ ಇತ್ತು. ಇದು ಬಂದು ಕಪ್ಪು ಆಮೆ. ನಾರ್ಮಲ್ ಆಗಿ ನಾವು ಕೆರೆ ಸೈಡೆಲ್ಲ ನೋಡ್ಬೋದು, ಇದನ್ನು ನೋಡಲಿಕ್ಕೆ ಸಿಗ್ತದೆ. ಅದು ನಿಮಗೆ ನೀರಲ್ಲಿ ಗೊತ್ತಾಗ್ತಾ ಇಲ್ಲ, ಬಟ್ ಮಿಜಿ ಅಂದರೆ ರಾಶಿ, ಅಷ್ಟು ರಾಶಿ ಇತ್ತು ಇದು. ಇವ್ರ್ಯಾರು ಇಷ್ಟು ದೊಡ್ಡ ಇದ್ದಾರೆ ಅಂತ ನೋಡ್ತಿದ್ದೀರಾ? ಇವರನ್ನು ಆಮೇಲೆ ತೋರಿಸ್ತೇನೆ. ಇವಾಗ ನೋಡಿ, ಇದು ಕೆಂಪು ಆಮೆಗಳು. ಬಟ್ ಕೆಂಪು ನೋಡಲಿಕ್ಕೆ ಅಷ್ಟೊಂದು ಗೊತ್ತಾಗೋದಿಲ್ಲ, ಬಟ್ ಅಲ್ಲಿ ಡೈರೆಕ್ಟಾಗಿ ನೋಡುವಾಗ ಹೌದು ಇದು ಕೆಂಪು ಬಣ್ಣ ಇತ್ತು, ಲೈಟ್ ಕೆಂಪು ಇತ್ತು. ಹಾಗೆ ನೋಡ್ಕೊಂಡು ಮುಂದೆ ಬಂದಾಗ ಸಿಕ್ಕಿದ್ದು ಇನ್ನೊಬ್ಬರು ಬಾಸ್. ಹೇಗಿದ್ದಾರೆ ಗೊತ್ತುಂಟ? ಅಮ್ಮ ಜೀವವೇ ದೇವಡ, ನೋಡಿಯೇ ಸಾಕಾಯಿತು, ಮೊಸಳೆ. ಹಾಗೆ ಮುಂದೆ ಬಂದಾಗ ಸಿಕ್ಕಿದ್ದು ಉಡ. ನೋಡಿ ಅಂತೆ ಉಡ. ನಾನು ಕೂಡ ಉಡವನ್ನು ನೋಡಿರಲಿಲ್ಲ, ಅಂದರೆ ತಿಂತಾರೆ ಅಂತ ಗೊತ್ತುಂಟು, ಉಡ ನೋಡಿರಲಿಲ್ಲ ನಾನು. ಮತ್ತೊಂದು ನೋಡಿದ್ದೆ, ಹರ್ಗ ಅಂತ ಹೇಳ್ತಾರಲ್ಲ, ಅದು ನೋಡಿದ್ದೆ. ಇದು ಉಷ್ಟ್ರ ಪಕ್ಷಿ ಅಂತ ಕರಿತೇವೆ. ನನ್ನನ್ನು ಒಂದು ಕೊಕ್ಕಲ್ಲಿ ಎತ್ಕೊಂಡು ಟಕ್ 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 ಅಂತ ಹೋಗ್ಬೋದು ಇದು. ಹಾಗೆ ಉಂಟು ಇದು, ಅಂದರೆ ಅಷ್ಟು ಹೈಟ್ ಉಂಟು ಇದು ಪಕ್ಷಿ. ಎಂತ ಇತ್ತಲ್ಲಿ ಸಮ? ಹೀಗೆ ಸುಮ್ಮನೆ ಮುಂದೆ ಎಂತ ಸಿಗ್ಬೋದು ಅಂತೇಳಿ ಹುಡುಕ್ತಾ ಹೋದಾಗ ನಮ್ಮ ಕಣ್ಣಿಗೆ ಬಿದ್ದದ್ದು ಮುಜ್ಜು. ತುಳು ಲ್ಯಾಂಗ್ವೇಜಲ್ಲಿ ಮುಜ್ಜು ಅಂತ ಕರೀತಾರೆ, ಕನ್ನಡದಲ್ಲಿ ನಿಜ ಎಂತ ಅಂತ ಗೊತ್ತಿಲ್ಲ. ಎಂತಕ್ಕಂದ್ರೆ ಅಲ್ಲಿ ಬೋರ್ಡಲ್ಲಿ ಸಹ ಮುಜ್ಜು ಅಂತಲೇ ಹೇಳಿ ಹಾಕಿದ್ರು. ನೆಕ್ಸ್ಟ್ ಸಿಕ್ಕಿದ್ದು ಸಿಂಗಳಿಕ. ಅದು ಮುಜ್ಜು ಬೇರೆ, ಸಿಂಗಳಿಕ ಬೇರೆ. ಇಲ್ಲಿ ನೋಡಿ ಸಿಂಗಳಿಕ. ಹೀಗೆ ಎಲ್ಲ ನೋಡಿ ಮುಗಿಸಿ ಸುಮ್ಮನೆ ನಡ್ಕೊಂಡು ಹೋಗ್ತಿರುವಾಗ ಹಿಂದೆಯಿಂದ ಗಲಾಟೆ ಬಿದ್ದಿತ್ತು. ನನ್ನ ಅಕ್ಕನ ಮಗುದು ಮತ್ತು ಶ್ರೀಧರಂದು. ನನ್ನ ಅಜ್ಜಿ ಹೊರಗಡೆ ಬರುವಾಗ ಜೋರು ಹೊಟ್ಟೆ ಹಸಿವಾಗ್ತಾ ಇತ್ತು. ಇನ್ನು ಊಟ ಎಲ್ಲಿ ಮಾಡೋದು ಅಂತೇಳಿ ಡಿಸ್ಕಷನ್ ಮಾಡುವಾಗ ಸೆಕ್ಯೂರಿಟಿ ಅಣ್ಣನ ಹತ್ರ ಕೇಳಿದಾಗ ಅವರೊಂದು ಪ್ಲೇಸ್ ಹೇಳಿದ್ರು. ನಾವೆಲ್ಲ ಅಲ್ಲಿಗೆ ಊಟಕ್ಕೆ ಹೊರಡಿತು. ಎಲ್ಲರೂ ಊಟದ ಗಡಿಬಿಡಿಯಲ್ಲಿದ್ದರೆ ಎಬ್ಬೆ ಅಜ್ಜಿ ಶುಂಠಿ ಇವನದೊಂದು ಡಾನ್ಸ್ ನನಗೆ ಸಾಕಾಗಿ ಹೋಗಿತ್ತು. ಮೊದಲೇ ಅಂತೂ ಟಕ ಊಟಕ್ಕೆಲ್ಲ ಅರೇಂಜ್ ಮಾಡ್ಕೊಳ್ತು ನಾವು. ಊಟನ ಪಟಪಟ ಅಂತ ಹೇಳಿ ಮಾಡಿ ಟಕ ಅಂತೇಳಿ ಅದೇ ಜೋಶಲ್ಲಿ ಮತ್ತೆ ಬಂದದ್ದು ನಾವು ಮಾನಸಕ್ಕೆ. ಮಾನಸದಲ್ಲಿ ಆಟ ಆಡಬೇಕು ಅಂತ ಹೇಳಿ ಎಷ್ಟೋ ದಿನದಿಂದ ಅಂದ್ಕೊಳ್ತಾ ಇತ್ತು ಮರೆ, ಹೋಗಲಿಕ್ಕೆ ಆಗಿರಲಿಲ್ಲ. ಇವಾಗ ಸಿಕ್ಕಿತ್ತು ಚಾನ್ಸ್, ಬಟ್ ತಪ್ಪಿ ಹೋಗ್ತದೆ ಅಂದ್ಕೊಳ್ತು, ತಪ್ಪಿ ಹೋಗಲಿಲ್ಲ. ಫೈನಲಿ ನಾವು ಮಾನಸಕ್ಕೆ ರೀಚ್ ಆಯಿತು. ಟಿಕೆಟ್ ತಗೊಳ್ಬೇಕಿದ್ರೆ ಸ್ವಲ್ಪ ಟೈಮ್ ತಾಗಿತ್ತು, ಬಟ್ ಅಷ್ಟರ ತನಕ ನಾವು ಅಲ್ಲೇ ಇದ್ದಿದ್ದ ಹೈಟ್ ನೋಡೋದಿತ್ತಲ್ಲ ಸ್ಕೇಲ್, ಸೊ ಎಲ್ಲರೂ ಹೈಟ್ ನೋಡ್ತಾ ಇತ್ತು. ನಾನು 5.2 ಇದ್ದೆ, ಮತ್ತು ಹಾಗೆ ಎಲ್ಲರೂ ಹೈಟ್ ನೋಡ್ತಾ ಇತ್ತು ನಿಂತ್ಕೊಂಡು.
ಅಂತೂ ಫೈನಲಿ ಈ ಮೇಡಮ್ ನಮ್ಮ ಟಿಕೆಟನ್ನು ಚೆಕ್ ಮಾಡಿ ನಮ್ಮನ್ನು ಒಳಗಡೆ ಬಿಟ್ಟರು. ಫುಲ್ ಖುಷಿಯಲ್ಲಿ ಹೋಯಿತು. ಅಂತೂ ಇದು ಬಿಟ್ರಲ್ಲ, ಯಾವಾಗ ಆಟಾಡೋದು ಅಂತೇಳಿ ಖುಷಿಯಲ್ಲಿ ಹೋದರು. ಈ ಮೇಡಮ್ ಎಲ್ಲರನ್ನು ಕೌಂಟ್ ಮಾಡ್ತಾಯಿದ್ರು. ಅಂದರೆ ಟಿಕೆಟಲ್ಲಿ ಎಷ್ಟು ಜನ ತೊಗೊಂಡಿದ್ದಾರೆ ಅಂತ ಗೊತ್ತಾಗಬೇಕಲ್ಲ, ಇಲ್ಲಾಂದರೆ ಯಾರಾದರೂ ಸ್ವಯಂ ಅಂತ ಒಳಗೆ ನುಗ್ಗಿದ್ರೆ ಅದಕ್ಕೆ. ಸೊ ಒಳಗಡೆ ಬಂತು. ಒಳಗಡೆ ಭಾರಿ ಚೆಂದ ಉಂಟು ನೋಡಲಿಕ್ಕೆ. ನೀವು ಕೂಡ ಬನ್ನಿ. ನಾನೆಲ್ಲನೂ ವೀಡಿಯೋದಲ್ಲೇ ತೋರಿಸಿದ್ರೆ ಎಂಥ ಮಜಾ ಇರೋದಿಲ್ಲ. ನಾನು ವೀಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತೇನೆ, ನೆಕ್ಸ್ಟ್ ಡೇ ಶುರು ಮಾಡ್ತೇನೆ. ಹಾಗೆ ನೀವು ಕೂಡ ಒಂದಿನ ವಿಸಿಟ್ ಮಾಡಿ. ಪಿಲಿಕುಳ ಆಗಿರ್ಬೋದು, ಮಾನಸ ಆಗಿರ್ಬೋದು. ನೆಕ್ಸ್ಟ್ ನೀರಲ್ಲಿ ಆಟಾಡಬೇಕು ಅಂತ ಹೇಳಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಬಂತು. ಹಾಗೆಯೇ ನಮ್ಮಮ್ಮ ಚೂಡಿದಾರ ಹಾಕೋದೇ ಇಲ್ಲ ಸೀರೆ ಬಿಟ್ಟು. ಆ ದಿನ ನೀರಲ್ಲಿ ಆಟಾಡ್ಲಿಕ್ಕಂತಲೇ ಚೂಡಿದಾರ ಹಾಕ್ಸಿದ್ದು ನಮ್ಮಮ್ಮನಿಗೆ. ಫಸ್ಟ್ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿತ್ತು, ಬಟ್ ಆಮೇಲೆ ಅಲ್ಲಿ ಅಡ್ಜಸ್ಟ್ ಆದರು ಅಮ್ಮ. ಹಾಗೆ ಎಲ್ಲರೂ ಬಟ್ಟೆ ಚೇಂಜ್ ಮಾಡ್ಕೊಂಡು ಬಂದು ಆಟಾಡಲಿಕ್ಕೆ ಬಂತು ನಾವು. ಫೈನಲಿ ನೀರಿಗಂತೂ ಇಳಿತು ನಾವು. ಫುಲ್ ಮಜಾ, ಜಾಲಿ ಪೂರ ಖಾಲಿ ಫುಲ್ ಚೆಂದ ಆಯಿತು. ಒಳ್ಳೆ ಬೀಚದ ನೀರಲ್ಲಿ ಆಟಾಡಿದಾಗೆ ಉಂಟು. ಆ ವೇವ್ಸ್ ಬರುವಾಗ ಜಂಪ್ ಮಾಡಬೇಕು ಆಯಿತಾ. ಜಂಪ್ ಮಾಡುವಾಗ ಈ ಸ್ಕೂಲ್ ಮಕ್ಕಳು ಮಾರೆ, ಇಡೀ ಇದ್ರ ತುಂಬ ಸ್ಕೂಲ್ ಮಕ್ಕಳೇ ಇದ್ದದ್ದು. ಒಬ್ರೊಬ್ರು ಒಂದೊಂದು ಕಾಲು ಹಿಡ್ಕೊಳ್ತಾರೆ ಅಡಿಗಡೆ ಹೋಗಿ. ಅಂದರೆ ನಿಲ್ಲಿಕ್ಕೆ ಬಿಡೋದಿಲ್ಲ ಆಯಿತಾ. ನನಗೆ ಮೊದಲೇ ಜೋಡಿ ಯಾರೂ ಇರಲಿಲ್ಲ. ನಮ್ಮಮ್ಮ ಸ್ಟಾರ್ಟಿಂಗ್ಗೆ ನೀರಿಗೆ ಇಳಿಲಿಕ್ಕೆ ಕೇಳಲಿಲ್ಲ. ಹಾಗಾಗಿ ನಾನು ಒಬ್ಬಳೇ ಹೋಗಿದ್ದೆ. ಸುತ್ತಲೂ ಸ್ಕೂಲ್ ಮಕ್ಕಳು. ನನಗೆ ಸ್ಕೂಲ್ ಮಕ್ಕಳನ್ನ ಹಿಡ್ಕೊಂಡು ಕಿರ್ಚಿ ಸಾಕಾಗಿ ಹೋಗಿತ್ತು. ನನಗೆ ಯಾರು ಜೋಡಿ ಇರಲಿಲ್ಲ ಅಂಥೇಳಿ ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮಮ್ಮ ಜಾಯ್ನ್ ಆದರು. ನಂಗೆ ನಮ್ಮಮ್ಮನ ಜೊತೆ ಗಮ್ಮತ್ತಾಯಿತು. ಯಾಕಂದರೆ ಅಮ್ಮನಿಗೆ ಪಾಪ ಫಸ್ಟ್ ಟೈಮ್ ಆಯಿತಾ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡೋದು. ಯಾಕಂದರೆ ನಾವಾದರೆ ತಿರುಗುತ್ತೇವೆ, ಆಚೆ ಹೋಗ್ತೇವೆ ಎಲ್ಲ ಕಡೆ. ಬಟ್ ಅಮ್ಮನವರು ಎಲ್ಲಿಗೂ ಹೋಗೋದಿಲ್ಲ ಅಲ್ಲ. ಮನೆ ಆಯಿತು, ಕೆಲಸ ಆಯಿತು, ಅಷ್ಟೇ ಇರೋದಲ್ಲ. ನಮ್ಮಮ್ಮ ಸತ್ಯ ಎಷ್ಟು ಚೆಂದ ಎಂಜಾಯ್ ಮಾಡಿದರು ಗೊತ್ತಾ. ನನಗೆ ಅಮ್ಮನನ್ನು ನೋಡಿ ಖುಷಿ ಆಯಿತು. ನೋಡಿ ಅಂತೆ ಅಮ್ಮ ಫುಲ್ಲು ಹೆದ್ರುಕೊಂಡಿದ್ದಾರೆ ವೇವ್ಸ್ ಬರುವಾಗ. ಸ್ವಯಂ ಅಂತ ಹೇಳಿ ಡ್ಯಾನ್ಸ್ ಮಾಡಲಿಕ್ಕೆ ಹೊರಡ್ತು. ನೀರಲ್ಲಿ ಡ್ಯಾನ್ಸ್ ಮಾಡೋದು ಭಾರಿ ಚೆಂದ ಆಯಿತು ನೋಡಿ. ಎಲ್ಲ ಮುಗಿಸಿ ಮತ್ತೆ ಗಾಡಿಗೆ ಹತ್ತಿ ಮತ್ತೆ ಮನೆಗೆ ಹೋಗುವಾಗ ಫುಲ್ DJ ಡ್ಯಾನ್ಸ್ ಮಾಡಿ ಲಾಸ್ಟ್ ಗಮ್ಮತ್ತು ಮಾಡಿ ಹೋಗುವ ಅಂತೇಳಿ ಮತ್ತೆ ಶುರು ಮಾಡಿತ್ತು ಡ್ಯಾನ್ಸನ್ನು ಗಾಡಿಯಲ್ಲಿ. ಹಾಗೆ ನನ್ನ ಈ ಲಾಗ್ನ ಕಂಪ್ಲೀಟ್ ನೋಡಿದಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನನ್ನ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಹಾಗೆ ನೆಕ್ಸ್ಟ್ ನನ್ನ ಲಾಗ್ ಜೊತೆ ಸಿಗುವ. ಬಾಯ್.